ನಾನೇ ಹೀರೋ ಅಂತ ಅಂದುಕೊಂಡು ಮಾಡಿದ ಕೃತ್ಯ ಇವತ್ತು ವಿಲನ್ ಆಗಿದ್ದಾರೆ. ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಪವರ್ ಸಿಕ್ಕಾಗ ಏನ್ ಬೇಕಾದ್ರೂ ಮಾಡ್ಬೋದು. ಅದರಲ್ಲಿ ದುಡ್ಡು, ಅಧಿಕಾರ, ಶಕ್ತಿ, ಬೆಂಬಲಿಗರ ಸಹಕಾರ ಎಲ್ಲ ಅವ್ರು ಬೇಕಾಗಿದ್ದು ಎಲ್ಲವೂ ಸಿಗ್ತಾ ಇದೆ ಅಂದಾಗ, ಮಾಡಬಾರದು ಕೆಲಸವನ್ನು ಮಾಡಿದಾಗ ಮತ್ತೇನಾಗತ್ತೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಈ ಪ್ರಕರಣ ಆಗಿದೆ ರೀ. ಅವರೊಬ್ಬ ದೊಡ್ಡ ನಾಯಕರು ಅನ್ನೋದ್ರಲ್ಲಿ, ದೊಡ್ಡ ಸಮುದಾಯದ ನಾಯಕರಾಗೋ ಹೊರಹೊಮ್ಮುವ ನಿಟ್ಟಿನಲ್ಲಿ ಎಲ್ಲ ಸಾಧ್ಯತೆಗಳಿದ್ವು. ಆದರೆ ಆ ನಾಯಕತ್ವದ ನೆಪದಲ್ಲಿ ಒಂದು ದುಷ್ಟರಾಗ್ಬಿಟ್ರಲ್ಲ, ಆ ನೋವು ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಓಕೆ ಫೈನ್, ಲೆಟ್ಸ್ ಮೂವ್ ಆನ್. ಈಗ ಅವರ ಶಾಸಕ ಸ್ಥಾನಕ್ಕೆ ಏನಾದರೂ ಕುತ್ತು ಬರೋ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅದ್ರ ವಿಚಾರವಾಗಿ ನಾವು ಚರ್ಚೆನ ಮಾಡೋಣ. ಜನಪ್ರತಿನಿಧಿ ಕಾಯ್ದೆಯ ಅನ್ವಯ ಶಾಸಕತ್ವ ಅನರ್ಹ ಆಗುತ್ತೆ, ಅನರ್ಹತೆ ಪಡೆದುಕೊಳ್ಳುತ್ತೆ. ಶಾಸಕ ಸ್ಥಾನಕ್ಕೆ ಕುತ್ತು ಬಂದೇ ಬರುತ್ತೆ. ಆಮೇಲೆ 2 ವರ್ಷ ಮೇಲ್ಪಟ್ಟ ಶಿಕ್ಷೆ ಆದರೆ ಖಂಡಿತವಾಗ್ಲೂ ಅದು ಇಮ್ಮಿಡಿಯೇಟ್ ಆಗಿ ಅಪ್ಲೈ ಆಗುತ್ತೆ. ಕ್ರಿಮಿನಲ್ ಕೇಸ್ನಲ್ಲಿ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆದರೆ ಅನರ್ಹರಾಗ್ತಾರೆ. IPC ಸೆಕ್ಷನ್ 302, 120B ಅಡಿಯಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ವಿನಯ್ ಕುಲಕರ್ಣಿ. ಈಗ ಯಾವ ಆಧಾರವನ್ನು ಇಟ್ಕೊಂಡು ಅವರ ಪರ ವಕೀಲರು ವಾದವನ್ನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ಗಮನಿಸೋಣ. ಮುಂದಿನ ಹಂತದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ಮಾಹಿತಿ ಇದೆ. ಅದನ್ನು ನಮ್ಮ ಅಡ್ವೊಕೇಟ್ ಅವರ ಹತ್ರ ಖಂಡಿತವಾಗ್ಲೂ ಚರ್ಚೆ ಮಾಡಿ ಮತ್ತಷ್ಟು ವಿಚಾರ ತಿಳ್ಕೊಳ್ಳೋಣ. ತೀರ್ಪು ಬಂದ ತಕ್ಷಣವೇ ಶಾಸಕ ಸ್ಥಾನದಿಂದ ಅವರು ಅನರ್ಹರಾಗಬೇಕಾಗತ್ತೆ. ಶಿಕ್ಷೆ ಅನುಭವಿಸಿ ಹೊರಬಂದ ಮೇಲೆ 6 ವರ್ಷ ಚುನಾವಣೆಗೆ ಅವರು ಸ್ಪರ್ಧೆ ಮಾಡುವಂತಿಲ್ಲ. ದಿಸ್ ಇಸ್ ದ ಪಾಯಿಂಟ್. ಶಿಕ್ಷೆ ಅನುಭವಿಸಿ ಅವರು ಹೊರಗೆ ಬಂದ ಮೇಲೆ ಮತ್ತೆ 6 ವರ್ಷ ಚುನಾವಣಾ ರಾಜಕಾರಣದಲ್ಲಿ ಇರೋ ಹಾಗಿಲ್ಲ. ಅವರಿಗೆ ಈ ಕಳೆದ ಬಾರಿ ಕೂಡ ಅವರು ಚುನಾವಣೆ ಸ್ಪರ್ಧಿಸಿದ್ದು ಕೂಡ ಅವರು ಕ್ಷೇತ್ರಕ್ಕೆ ಬರುವಂತಿರಲಿಲ್ಲ, ಪ್ರವೇಶ ಇರಲಿಲ್ಲ ವಿನಯ್ ಕುಲಕರ್ಣಿ ಅವರಿಗೆ. ಆದರೂ ಕೂಡ ಅಲ್ಲಿ ಸ್ಪರ್ಧೆ ಮಾಡಿ ಜಯಶಾಲಿ ಆಗಿದ್ರು. ಎಸ್, ಲೆಟ್ಸ್ ಮೂವ್ ಆನ್ ಟು ದ ಡಿಸ್ಕಷನ್. ಓಕೆ, ನಾನು ಇದೇ ವಿಚಾರವನ್ನು ಮಂಜುನಾಥ್ ಅವ್ರಿಗೆ ಕೇಳಿಕೊಂಡು ನೆಕ್ಸ್ಟ್ ನಾನು ಗೋವಿಂದರಾಜ್ ಅವ್ರನ್ನ ಮಾತನಾಡ್ತೀನಿ. ಈ ಸೆಕ್ಷನ್ಸ್ಗಳ ಆಧಾರದ ಮೇಲೆ ಅವರಿಗೆ ಯಾವ ರೀತಿಯಾದಂಥ ಶಿಕ್ಷೆ ಆಗೋ ಸಾಧ್ಯತೆ ಅತಿ ಹೆಚ್ಚಿದೆ ಅನ್ನೋದನ್ನ ಹೇಳಿದೆ. ಒಂದು ಪಾಯಿಂಟ್ಸ್ ನಮಗೆ ಸಿಕ್ಕಿದೆ, ತಾವು ಅದನ್ನು ಎಲಾಬ್ರೇಟ್ ಮಾಡಬೇಕು ಅಂತ ಬಯಸ್ತೀನಿ ನಾನು. ಹೌದು ನೋಡಿ, ಇದರಲ್ಲಿ ಇವತ್ತಿನ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಯವರ ಪ್ರಕರಣದಲ್ಲಿ ಅತ್ಯಂತ ಗರಿಷ್ಠವಾದಂಥ ಪ್ರಮಾಣವಾದ ಶಿಕ್ಷೆ ಇರುವಂಥದ್ದು 302, 302. 302 ಅಂದರೆ ಅದು ಕೊಲೆ ಪ್ರಕರಣ. ಇನ್ನು ತಾವೇ ಹೇಳಿದಾಗೆ 120B ಅದು ಒಳಸಂಚು, ಕೊಲೆಗೆ ಒಳಸಂಚು ಮಾಡುವಂಥದ್ದು. ಇದೆರಡೂ ಕ್ರಿಮಿನಲ್ ಕಾನ್ಸ್ಪಿರಸಿ. ಇದೆರಡೂ ಬಹಳ ಮುಖ್ಯವಾದಂಥ 2 ಪ್ರಕರಣಗಳಲ್ಲಿ ಅವ್ರ ಮೇಲೆ ಈಗ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ಗರಿಷ್ಠ ಪ್ರಮಾಣದ ಶಿಕ್ಷೆ ಇದೆ, ಅದನ್ನು ನ್ಯಾಯಾಲಯ ಪರಿಗಣಿಸುತ್ತೆ. ಯಾವಾಗಲೂ ನ್ಯಾಯಾಲಯಗಳಲ್ಲಿ ತೀರ್ಪನ್ನು ನೀಡಿ ಶಿಕ್ಷೆಯನ್ನು ಕೊಡುವಾಗ ಅವರ ಮೇಲೆ ಇರುವಂತಹ ಪ್ರಕರಣಗಳು ಯಾವ್ಯಾವ ಸೆಕ್ಷನಲ್ಲಿದೆ ಅಂತ ನೋಡಿ, ಅದರಲ್ಲಿ ಯಾವುದು ಅತ್ಯಂತ ಗರಿಷ್ಠವಾದಂಥದ್ದು, ಯಾವುದು ಬಹಳ ಬೃಹದಾಕಾರವಾಗಿರುವಂಥದ್ದು ಅದನ್ನು ನೋಡ್ತಾರೆ. ಘೋರವಾಗಿದೆ ಅದನ್ನು ನೋಡಿ ಅದರ ಪ್ರಮಾಣದ ಶಿಕ್ಷೆಯನ್ನು ಮೊದಲು ತೀರ್ಮಾನ ಮಾಡಿ, ಉಳಿದಂತೆ ಬೇರೆಯ ಸೆಕ್ಷನ್ಗಳಲ್ಲಿ ಮಾಡಿರ್ತಕ್ಕಂಥ ಅಪರಾಧಕ್ಕೆ ಶಿಕ್ಷೆಯನ್ನು ಕೊಡ್ತಾ ಹೋಗ್ತಾರೆ. ಬಹಳ ಮುಖ್ಯವಾಗಿ ಇದು 2016ನೇ ಇಸ್ವಿಯ ಪ್ರಕರಣ. ಜೂನ್ 15, 2000 ಇದು ಹಳೆಯ ಕಾನೂನೇ ಅಪ್ಲೈ ಆಗುತ್ತೆ. ಜುಲೈ 1, 2020 BNS ಅಪ್ಲೈ ಆಗಲ್ಲ, ಯಾಕಂದರೆ ಈ ಪ್ರಕರಣ ಪ್ರಾರಂಭವಾಗಿ FIR ಆಗಿ ಚಾರ್ಜ್ ಶೀಟ್ ಎಲ್ಲ ಆಗಿರುವಂಥದ್ದು 2016ರಲ್ಲಾದ್ರಿಂದ IPC, CRPC ಮತ್ತು ಎವಿಡೆನ್ಸ್ ಆ್ಯಕ್ಟ್ ಅದರ ಆಧಾರದ ಮೇಲೆ ಆಗುವಂಥದ್ದು. ಇಲ್ಲಿ 302 ಜೊತೆಗೆ ಒಂದು ಸೆಕ್ಷನ್ 34 ಅಂತಿದೆ, ಕಾಮನ್ ಇಂಟೆನ್ಷನ್ ಅಂತ. ಕಾಮನ್ ಇಂಟೆನ್ಷನ್ ಅಂದರೆ ಈಗ 17 ಜನಕ್ಕೆ ಶಿಕ್ಷೆ ಪ್ರಮಾಣ ಈಗಾಗಲೇ ಎಷ್ಟು ಅನ್ನೋದು ನಾಳೆ ಗೊತ್ತಾಗುತ್ತೆ. ಈಗ ಅವ್ರನ್ನೆಲ್ಲ ಅವ್ರಿಗೂ ಅದೇ ಪ್ರಮಾಣದಲ್ಲಿ ಶಿಕ್ಷೆ ಆಗೋ ಸಾಧ್ಯತೆ ಇದೆ? ಇಲ್ಲ, ಹಾಗೇನೂ ಇಲ್ಲ. ನ್ಯಾಯಾಲಯದಲ್ಲಿ ಶಿಕ್ಷೆಯನ್ನು ಕೊಡುವಾಗ 17 ಜನಕ್ಕೂ ಒಂದೇ ಶಿಕ್ಷೆಯನ್ನು ಯೂನಿಫಾರ್ಮ್ ಆಗಿ ಕೊಡಬೇಕು ಅಂತ ಏನೂ ಇಲ್ಲ, ಕೊಡಬಾರ್ದು ಅಂತನೂ ಇಲ್ಲ. ಅಲ್ಲಿ ಏನಾಗುತ್ತೆ ಅಂತಂದರೆ, ಪ್ರತಿಯೊಂದು ಅಪರಾಧವೂ ನಡೆದಾಗ ಅವರವರ ಕಾಂಟ್ರಿಬ್ಯೂಷನ್ ಏನಿದೆ, ಅವರ ಪಾತ್ರ ಏನಿದೆ ಅಲ್ಲಿ, ಅದರ ಆಧಾರದ ಮೇಲೆ ಶಿಕ್ಷೆಯನ್ನು ಪರಿಗಣಿಸ್ತಾ ಹೋಗುತ್ತೆ. ಈಗ ಆರೋಪಿ ನಂಬರ್ 14ಕ್ಕೆ ಹೆಚ್ಚಿನ ಶಿಕ್ಷೆ ಕೊಡ್ಬೋದು, 15ಕ್ಕೆ ಹೆಚ್ಚಿನ ಶಿಕ್ಷೆ ಕೊಡ್ಬೋದು, ಆರೋಪಿ 4, 5ಕ್ಕೆ ಕಡಿಮೆ ಶಿಕ್ಷೆ ಕೊಡ್ಬೋದು. ಕೋರ್ಟು ಅವರ ಪಾತ್ರವನ್ನು ಕೂಲಂಕುಷವಾಗಿ ಇಡೀ ಸಾಕ್ಷಿಗಳನ್ನು
ನ್ಯಾಯಾಲಯ ಪರಿಗಣಿಸುತ್ತೆ. Okay. ಪರಿಗಣಿಸಿ ಯಾರ ಮೇಲೆ ಹೊಣೆಗಾರಿಕೆ ಜಾಸ್ತಿ ಇದೆ, ಹಾ. ಯಾರ ಪಾತ್ರ ಜಾಸ್ತಿ ಇದೆ, Okay. ಇದರ ಈ ಉದ್ದೇಶ ಯಾರಿಗಿತ್ತು, ಎಸ್ ಎಸ್ ಮೆನ್ಸ್ರಿಯ ಅಂತ ಕರಿತೀವಿ ಹಾ. ನಾವೊಂದು ಯಾರಿಗೂ ಉದ್ದೇಶ ಐತಿ ಕೊಲೆ ಮಾಡೋದ್ರಲ್ಲಿ, ಯಾರಿಗೆ ಲಾಭ ಇತ್ತು ಅಥವಾ ಯಾರಿಗೆ ದ್ವೇಷ ಇತ್ತು, ಇದನ್ನೆಲ್ಲ ನ್ಯಾಯಾಲಯ ಪರಾಮರ್ಶೆ ಮಾಡಿ ಆ ನಂತರ ಶಿಕ್ಷೆಯನ್ನು ಪ್ರಕಟಪಡಿಸುತ್ತೆ. ಇಂಟೆನ್ಷನ್ ಅಂಡ್ ಡ್ರೈವ್. ಹೌದು, ಅದೇ ಏನು ಇಂಟೆನ್ಷನ್, ನೀವು ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡಿದಾರಾ, ಆಕಸ್ಮಿಕವಾಗಿ ಆಗಿದೆಯಾ, ಅಥವಾ ಗೊತ್ತಿಲ್ಲದೆ ಅದರಲ್ಲಿ ಭಾಗಿಯಾಗಿದ್ದಾರಾ. ಕೆಲವು ಸಾರಿ ಗೊತ್ತಿರೋದಿಲ್ಲ. ಎಷ್ಟೋ ಪ್ರಕರಣಗಳಲ್ಲಿ ನಾವು ಒಂದು ಕೊಲೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿರೋದೇ ಇಲ್ಲ. ಅನೇಕ ಬೇರೆಯವ್ರ ಜೊತೆ ಒಬ್ಬ ಸ್ನೇಹಿತನಾಗಿ ಹೋಗಿರ್ತಾನೆ, ಅಲ್ಲೋಗಿ ನೋಡಿದ್ರೆ ಒಂದು ಕೊಲೆ ಆಗಿ ಇವನನ್ನು ಆರೋಪಿಯನ್ನಾಗಿ ಮಾಡಿರ್ತಾರೆ. ಆತನಿಗೆ ಯಾವುದೇ ಉದ್ದೇಶ ಇರಲ್ಲ, ಕಾಮನ್ ಇಂಟೆನ್ಷನ್ ಇರಲ್ಲ. ಇದನ್ನೆಲ್ಲ ಪರಿಗಣಿಸಿ ನ್ಯಾಯಾಧೀಶರು ತೀರ್ಪನ್ನು ಕೊಡುವಂಥ ಸಂದರ್ಭದಲ್ಲಿ, ಇನ್ನು ತಾವು ಕೇಳಿದ ಹಾಗೆ 302 ಅಂತ ಬಂದಾಗ, ಕೊಲೆ ಅಂತ ಬಂದಾಗ ಗರಿಷ್ಠವಾದಂಥ ಶಿಕ್ಷೆ ಇರುವಂಥದ್ದು ಅಂದರೆ ಅತ್ಯಂತ ಮೊದಲನೇದು ಅಂದರೆ ಮರಣದಂಡನೆ. ಮರಣದಂಡನೆ ಕೊಡ್ಬೋದು. ಆದರೆ ಮರಣದಂಡನೆ ಕೊಡಬೇಕಾದ್ರೆ ಅಪರೂಪದ ಪ್ರಕರಣವಾಗಿರಬೇಕು. ಹಾಗಾದರೆ ತಾವೊಂದು ಪ್ರಶ್ನೆ ಕೇಳೋದು, ಹೇಗೆ ಅಪರೂಪದ ಪ್ರಕರಣ? ಅದೇ ಯಾವುದನ್ನ ಸರ್ ನೀವು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಂತ ಪರಿಗಣಿಸೋದು ಹೇಗೆ ಹಾಗಾದರೆ ಅಂದಾಗ, ಇದು ನನ್ನ ಮುಂದೆ ಇರುವಂಥದ್ದು ಅಪರೂಪದಲ್ಲಿ ಅಪರೂಪದ ಪ್ರಕರಣವೇ ಅಥವಾ ಒಂದು ಸಾಧಾರಣ ಕೊಲೆ ಪ್ರಕರಣವೇ ಎನ್ನುವಂಥದ್ದನ್ನ ಅಲ್ಲ ಸಾರಿ ಅಂದ್ರೆ ಒಬ್ಬ ಮನುಷ್ಯ ಇಲ್ಲ ಅಂದ್ಮೇಲೆ ಇಲ್ಲ, ಅದು ಸಾಧಾರಣ ಅಸಾಧಾರಣ ಅಂತ ಹೆಂಗೆ ಅಲ್ಲ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದೊಂದು ಜಸ್ಟ್ ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಹಾಗಾಗಿ ಹೇಗೆ ತೀರ್ಮಾನ ಮಾಡೋದು ಅಂದರೆ ಅದು ಅಂತಿಮವಾಗಿ ವಿವೇಚನೆಗೆ ಬಿಟ್ಟಂಥದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಡಬೇಕು. ನ್ಯಾಯಾಧೀಶರಿಗೆ ಅನ್ನಿಸಿದರೆ, ಈಗ ನನ್ನ ಮುಂದೆ ಬಂದಿರುವಂಥ ಈ ಪ್ರಕರಣ ನನಗನ್ನಿಸ್ತಾ ಇದೆ ಇದು ಅಪರೂಪದಲ್ಲೊಂದು ಪ್ರಕರಣ ಅಂತ ಅನ್ನಿಸ್ತಾ ಇದೆ, ಇದಕ್ಕೆ ನಾನು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು. ಯಾಕೆಂದ್ರೆ ಶಿಕ್ಷೆಯನ್ನು ಕೊಡುವಾಗ ಸಮಾಜಕ್ಕೆ ನಾವು ಏನು ಸಂದೇಶವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ನ್ಯಾಯಾಧೀಶರು 360 ಡಿಗ್ರಿ ಡೈಮೆನ್ಷನ್ಸ್ ಅಲ್ಲಿ ಅವರು ಹೌದು ನ್ಯಾಯಾಧೀಶರು ಅದನ್ನ ಯೋಚನೆ ಮಾಡ್ತಾರೆ. ನಾನೇನು ಕ್ಯೂರಿಯಾಸಿಟಿ ಹಾಗೆ ಇರಲಿ, ಐ ವಿಲ್ ಕಮ್ ಟು ಯು ಅಗೈನ್. ಎಸ್ ಸರ್, ಮತ್ತೆ ಅದರ ಪೂರ್ಣ ಭಾಗವನ್ನ ನಾನು ನಿಮ್ಮಿಂದ ಪಡೆದುಕೊಳ್ತೀನಿ. ಸರಿ. ಎಸ್, ಈಗ ಭಾರತೀಯ ಜನತಾ ಪಕ್ಷದ ವಕ್ತಾರರು ಗೋವಿಂದರಾಜು ಆರಂಭದಲ್ಲಿ ಹೇಳ್ತಾ ಇದ್ರು, ಹೌದು ನ್ಯಾಯ ಯಾರಿಗೆ ಸಿಕ್ಕರೂ ಕೂಡ ಅದನ್ನು ನಾವು ಸ್ವಾಗತಿಸಬೇಕು, ಗೌರವಿಸಬೇಕು, ಮತ್ತು ವಿಧಿ ಇಲ್ಲ, ಅದು ನಮ್ಮ ಹಕ್ಕು ಕೂಡ ಕರ್ತವ್ಯ ಕೂಡ, ಹಾಗೆ ಮಾಡಲೇಬೇಕು. ಎಲ್ಲ ಅನಿಸ್ತೋದಿಲ್ವಾ? ನಿಮ್ಮ ಪಕ್ಷದ ಆಡಳಿತ ಬಂದ ಮೇಲೆ CBIಗೆ ವಹಿಸಲಾಯಿತು, ಆದರೂ ಇಷ್ಟು ವರ್ಷ ಆಯ್ತಲ್ಲ. ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಅನ್ನೋ ಮಾತಿದೆ. ಅಂದರೆ ಇದು ಕೇವಲ ರಾಜಕಾರಣಕ್ಕೆ ಬಳಸುವಂಥ ಒಂದು ಅಸ್ತ್ರವಾ, ನಾವು ಅವ್ರ ಪರವಾಗಿ ಹೋರಾಡ್ತಾ ಇದ್ದೀವಿ ಅಂತ, ಅಥವಾ ನಿಜಕ್ಕೂ ಕೂಡ ಪ್ರಾಮಾಣಿಕವಾಗಿ ನಾವು ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಈ ರೀತಿ ಮಾಡಿದ್ವಿ ಅಂತ ಅನ್ನೋದಕ್ಕೆ ಒಂದಿಷ್ಟು ಡಿಫ್ರೆನ್ಸಸ್ ಇರುತ್ತೆ. ನೀವು ಇದನ್ನ ಹ್ಯಾಕ್ ಸಮರ್ಥನೆ ಮಾಡ್ಕೊಳ್ತೀರಿ ಸರ್? ಇದು ಯು ಗಾಟ್ ಮೈ ಕ್ವಶನ್ ರೈಟ್? ಡೆಫಿನೆಟ್ಲಿ. ಇವತ್ತು ಇದು ಎಲ್ಲ ಒಂದು ಕಡೆ ಡಿಲೇ ಆಗಿದ್ದು, ಅದು ತನಿಖೆ ಹೀಗೇ ನಡಿಬೇಕು ಅನ್ನೋ ನಮಗೇನು ಗೊತ್ತಿರಲ್ಲ ಸರ್. ಯಾಕೆಂದರೆ ಒಂದು CBI ಒಂದು ಇಂಡಿಪೆಂಡೆಂಟ್ ಬಾಡಿ, ತನಿಖೆಗೆ ಏನು 2019ರಲ್ಲಿ ಏನು ವರ್ಗಾವಣೆ ಆಗುತ್ತಲ್ಲ, ಅಲ್ಲಿಂದ ಕೂಲಂಕುಷವಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ತನಿಖೆಯನ್ನು ಇಷ್ಟೇ ದಿನದಲ್ಲಿ ಮುಗಿದೋಗುತ್ತೆ, ಇಷ್ಟೇ ದಿನದಲ್ಲಿ ಮಾಡಬೇಕು ಅಂತ ಅಕಾರ್ಡಿಂಗ್ ಟು CBI ನಾಮ್ಸ್ ಏನಿದೆ ನಮಗಂತೂ ಗೊತ್ತಿಲ್ಲ. ಬಟ್ ಎಲ್ಲ ಒಂದು ವಿಶ್ವಾಸ ಇದ್ದಿದ್ದೇನು ಅಂದರೆ, CBIಗೆ ಹ್ಯಾಂಡ್ ಓವರ್ ಆದರೆ ಒಂದು ಸರಿಯಾದ ಒಂದು ನ್ಯಾಯ ಸಿಗುತ್ತೆ ಆ ಕುಟುಂಬಕ್ಕೆ. ಕುಟುಂಬ ಬಂದು ಕೇಳ್ಕೊಂಡಿದ್ದು, ಅದ್ರ ಜೊತೆಯಲ್ಲಿ ಕೋರ್ಟಲ್ಲೂ ಕೂಡ ಏನು ರಿಟ್ ಹಾಕ್ಕೊಂಡಿದ್ರಲ್ಲ, ಅದರ ಆಧಾರದ ಮೇಲೆ ಕೊಟ್ಟಂಥದ್ದು. ಆ ಸಮಯದಲ್ಲೂ ಕೂಡ ನಾವು ಭಾಳ ಒತ್ತಾಯ ಮಾಡಿದ್ವಿ. ಅವಾಗೇನು ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೀವು CBI ಕೊಡಿ, ಉನ್ನತ ತನಿಖೆ ಮಾಡಿಸಿ. ಯಾಕೆಂದರೆ ಇರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ತನಿಖೆ ಏನು ಮಾಡ್ತಾಯಿದ್ರು, ಸರಿಯಾದ ತನಿಖೆ ಆಗ್ತಾ ಇಲ್ಲ ಅಂತ ಹೇಳ್ತಿ ಅವತ್ತೇ ಕೂಡ ಆ ಕುಟುಂಬದವ್ರಿಗೆ ಅನುಮಾನ ಬಂದಿತ್ತು, ನಮಗೆ ನ್ಯಾಯ ದೊರಕಲ್ಲ. ಯಾಕೆಂದರೆ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಯಾಕೆಂದರೆ ಅವತ್ತು ಸಚಿವರಾಗಿದ್ದರಿಂದ ಒತ್ತಡದಿಂದಲೋ ಇಲ್ಲ ಅಧಿಕಾರಿಗಳ ಒಂದು ಆಮಿಷಗಳಿಂದಲೋ ಎಲ್ಲ ಒಂದು ಕಡೆ ನ್ಯಾಯ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವರ ಕುಟುಂಬದವರು, ಅವರ ಶ್ರೀಮತಿಯವರು ಮಲ್ಲವ್ವ ಪ್ರಥಮವಾಗಿ ಕಂಪ್ಲೇಂಟ್ ಕೊಡುವಂಥದ್ದಾಗುತ್ತೆ. ತದನಂತರ ಮಲ್ಲವ್ವ ಒಂದು 6 ತಿಂಗಳು 8 ತಿಂಗಳು ಆದಮೇಲೆ ಅದು ವಾಪಸ್ ತಗೊಳ್ಳೋದಂಥ ಕೆಲಸಕ್ಕೂ ಪ್ರಯತ್ನ ಪಡ್ತಾರೆ ಅಂತ ನನಗೆ ಮಾಹಿತಿ ಇದೆ. ಅದಾದ ನಂತರ ಅವರ ತಾಯಿ ತುಂಗವ್ವ ಏನಿರ್ತಾರಲ್ಲ, ಇಲ್ಲ ಇದಕ್ಕೆ ನಮ್ಗೆ ನ್ಯಾಯ ಬೇಕು, ನನ್ನ ಮಗನ ಹತ್ಯೆಗೆ ಒಂದು ನ್ಯಾಯ ಬೇಕು ಅನ್ನೋಂಥ ಕೇಳೋ ಕೆಲಸಕ್ಕೆ ಒಂದು ಪ್ರಯತ್ನ ಪಟ್ಟಾಗ ಕೋರ್ಟ್ಕಲ್ಲಿ ಹಾಕ್ಕೊಂಡು ತದನಂತರ ಏನು ಅಧಿಕಾರಕ್ಕೆ ಬಂದಂಥ ಆ ಸಮಯದಲ್ಲ ಒಂದು ದೊಡ್ಡ ಹೋರಾಟನೇ ಆಗುತ್ತೆ ಸರ್. ಧಾರವಾಡ ಅಂತ ಭಾಗದಲ್ಲಿ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನೇ ಈ ಮಟ್ಟದಲ್ಲಿ ಹತ್ಯೆ ಆಗುತ್ತೆ ಅಂತಂದರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಅಂತ ಹೇಳ್ಬಿಟ್ಟು ಅವತ್ತು ಹೋರಾಟಕ್ಕೆ ನಿಂತ್ಕೊಳ್ಳುತ್ತೆ. ಆ ಹೋರಾಟದ ಫಲವಾಗಿ ಇವತ್ತು ಅದು 9 ವರ್ಷ ಆಯ್ತಾ 10 ವರ್ಷ ಅನ್ಕೊಳ್ಳೋಣ, ಒಟ್ಟಿನ ಕೊನೆಯದಾಗಿ ನ್ಯಾಯ ಸಿಕ್ಕಿತ್ತಲ್ಲ,
ಇದು ಮುಖ್ಯ ನಮಗೆ ಕಾಣ್ತಾ ಕರೆಕ್ಟ್. ಇರ್ತಕ್ಕಂಥ. ಅವ್ರ ತಾಯಿ ಕೂಡ ಇಲ್ಲ ಅಲ್ಲ, ಹೌದು, ಹಾಗಾಗಿ ಯಾಕೆಂದ್ರೆ ಬಹಳ ನೋವಾಗತ್ತೆ. ಇವರು ವಕೀಲ ಸಾಹೇಬ್ರು ಹೇಳ್ತಾ ಇದ್ರು, ಹೌದು, ಮಂಜುನಾಥ್ ಇವತ್ತು ಅವ್ರು ಕೇಳ್ಕೊಂಡ್ರೆ ಮಕ್ಕಳಿದ್ದಾರೆ, ಮದುವೆ ಮಾಡಬೇಕು, ಆ ರೀತಿಯಾದ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ಬೋದು, ಕಾನೂನಿನ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿಸ್ಕೊಬೋದು ಅಂತ ಅವ್ರ ತಲೆಯಲ್ಲಿ ಯೋಚನೆ ಇದ್ರೆ ಖಂಡಿತವಾಗ್ಲೂ ನಾನು ವಿರೋಧ ಮಾಡ್ತೀನಿ ಸರ್. ಯಾಕೆಂದರೆ ಅವತ್ತು ಕೂಡ ಯೋಗೇಶ್ ಗೌಡಂಗೆ ಸುಮಾರು 3 ಜನ ಮಕ್ಕಳಿರ್ತಾರೆ. ಅದು ಲಕ್ಷ್ಮಿ ಇರ್ಬೋದು, ಉದಯ್ ಇರ್ಬೋದು, ಅರ್ಪಿತಾ. ಅವತ್ತು ಇನ್ನು ಸಮಾಜದಲ್ಲಿ ಅವರು ಇನ್ನೂ ಬೆಳಕನ್ನೇ ಚೆಲ್ಲಿರಲ್ಲ ಯಾವ ರೀತಿ ಬದುಕಬೇಕು ಅಂತ. ಇಂತಹ ಒಂದು ಇದರಲ್ಲಿ ಆ ಮಾನವೀಯತೆ ಅವತ್ತಿನ ದಿನ ಈ ಕುಲಕರ್ಣಿ ಕಾಣಲಿಲ್ವಾ? ಅವ್ರೇನು A1 ಆಗಿರ್ತಕ್ಕಂಥ ಬಸವರಾಜ್ ಇರ್ಬೋದು, A2 ಆಗಿರ್ತಕ್ಕಂಥ ವಿಕ್ರಮ್ ಬಳ್ಳಾರಿ ಇರ್ಬೋದು, ಕೀರ್ತಿ ಕುಮಾರ್ ಇರ್ಬೋದು, ಸಂದೀಪ್ ಸವದತ್ತಿ ಇರ್ಬೋದು, ವಿನಾಯಕ್ ಇರ್ಬೋದು, ಮಹಾಬಲೇಶ್ವರ್ ಅನಗಲ್ ಅಂತ, ಅದ್ರ ಜೊತೆಯಲ್ಲಿ ಉತ್ತರ ಭಾರತದ ಯಾರೋ ಇದ್ದಾರೆ ಅಂತ ನನಗೆ ಒಂದು ಇನ್ನು ಉಳಿದಂಥವರೆಲ್ಲ. ಈ ರೀತಿಯಾದ ಒಂದು ಪ್ರೀ ಪ್ಲಾನ್ ಮರ್ಡರ್ ಮಾಡಿಸೋದಕ್ಕೆ ಒಬ್ಬ ಸಚಿವನಾಗಿ ಇವತ್ತು ಜನರು ಕಾಪಾಡಬೇಕಂತ ವ್ಯಕ್ತಿ ಜನರನ್ನು ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅಂದರೆ ನಿಮ್ಮ ಮನಸ್ಥಿತಿ ಯಾವತ್ತೂ ಇತ್ತು ಸರ್? ನಿಮಗೆ ನೋವು ಅನಿಸ್ಲಿಲ್ಲ ಅವತ್ತು? ಮಕ್ಕಳು ಅಂದಮೇಲೆ ಎಲ್ರಿಗೂ ಮಕ್ಕಳೇ ಸರ್, ತಾಯಿನ ಮೇಲೆ ಎಲ್ರಿಗೂ ತಾಯಿ ಆದವಳು ಮಕ್ಳಿಗೆ ಜವಾಬ್ದಾರಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಿನಗೂ ಕೂಡ ಇವತ್ತು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂದರೆ ಅವತ್ತು ಕೊಲೆ ಮಾಡಿಸ್ಬೇಕು ಅನ್ನೋ ಪ್ಲಾನ್ ಮಾಡಿದಾಗ ನನಗೂ ತಾಯಿ ಇದ್ದಾರೆ, ನನಗೂ ಮುಂದೆ ಮಕ್ಕಳಿದ್ದಾರೆ, ಅವ್ರ ರೀತಿ ಯಾಕೆ ಕಾಪಾಡ್ಕೋಬೇಕು ಅನ್ನೋದು ಒಂದು ಪರಿಜ್ಞಾನ ಇಲ್ದಲೆ ನೀವು ನನಗೆ ದೌಲತ್ ಇದೆಯಾ, ಶಕ್ತಿ ಇದೆಯಾ, ಎಲ್ಲವೂ ಕೂಡ ನೀವು ಏನೋ ಮಾಡಿ ಅವ್ರನ್ನ ತುಳಿದಾಕಬೇಕು ಅನ್ನೋ ಲೆಕ್ಕಾಚಾರ ಮಾಡ್ತೀರಾ ಅಂದರೆ ನಿಮ್ಮ ಮನಸ್ಥಿತಿ ಏನು ಅನ್ನೋದು ಇವತ್ತು ದೇಶದ ಜನತೆ ಮುಂದೆ, ರಾಜ್ಯದ ಜನತೆ ಮುಂದೆ ಇವತ್ತು ಕಾಣ್ತಾ ಇದೆ. ಇದ್ರ ಜೊತೆಯಲ್ಲಿ ಸರ್ ಒಂದು ಅವ್ರಿಗೆ ಇವತ್ತು ಅನಿಸ್ತಾ ಇದೆ ಕಣ್ಣೀರು ಹಾಕೋದು ಇನ್ನೊಂದು, ಇವತ್ತು ಮರುಗುವಂಥ ವಿಚಾರನೇ ಇಲ್ಲ ಸರ್. ತಪ್ಪು ಮಾಡಿದ್ಯಾ ಶಿಕ್ಷೆ ಅನುಭವಿಸು,